हेलो बच्चों, मैंने पिछले भाग में आपको पढ़ाई थी रसोईघर पद्य के सारांश। अभी हम आगे देखेंगे इस पद्य के प्रश्नोत्तर व्याकरणांश। ओके बच्चों, चलो बुक किताब ले लो, आप भी मार्क कर लो। फर्स्ट मेन उत्तर लिखो। फर्स्ट क्वेश्चन, खिड़की कौन खोल रहे हैं? खिड़की कौन खोल रहे हैं? खिड़की मुन्ना मुन्नी खोल रहे हैं। सेकेंड क्वेश्चन, रसोई घर के अंदर उन्होंने क्या देखा? रसोई घर के अंदर चकला बेलन चाकू छीलनी देखा। थर्ड क्वेश्चन, चाकू का क्या काम है? चाकू का सब्जी फल काटने का काम है। फोर्थ क्वेश्चन, थाली में किसे सजाकर रखना है? थाली में गाजर मूली प्याज टमाटर को सजाकर रखना है। फिफ्थ क्वेश्चन, थाली का आकार कैसे है? थाली का आकार गोल चांद सी होती है। सिक्स्थ क्वेश्चन, सभी ने झटपट किसे खा ली? सभी ने झटपट से रोटी सब्जी को खा ली। सेकेंड मेन जोड़ी चुनकर लिखो, ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಎಲ್ಲ. ಫಸ್ಟ್ ಒನ್ ರಸೋಯಿಗರ್. ರಸೋಯಿಗರ್ಗೆ ಏನು ಆನ್ಸರ್ ಬರುತ್ತೆ? ಖಿಡ್ಕಿ. ಸೆಕೆಂಡ್ ಚಕ್ಲಾ, ಚಕ್ಲಾಗೆ ಬೇಲನ್. ಥರ್ಡ್ ಒನ್ ಗಾಜರ್, ಗಾಜರ್ಗೆ ಮೂಲಿ. फोर्थ वन रोटी सब्जी. ओके बच्चों. थर्ड मेन फल तथा सब्जियों के रंग चुनकर लिखो. ಇಲ್ಲಿ ಒಂದಷ್ಟು ಹಣ್ಣು ಮತ್ತು ತರಕಾರಿಗಳನ್ನು ಕೊಟ್ಟಿದ್ದಾರೆ ಹೆಸರು, ಅದರ ಬಣ್ಣಗಳನ್ನು ನಾವು ಇಲ್ಲಿ ಮಾರ್ಕ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ? ಸಫೇದ್, ಪೀಲಾ, ಹರ, बैंगनी, लाल, भूरा, केसरिया. बैंगन ಯಾವ ಕಲರ್ ಇರುತ್ತೆ? बैंगनी ಕಲರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, बैंगनी ಅದು ಫಸ್ಟ್ ಒನ್. ಧನಿಯಾ ಹರ, ಟಮಾಟರ್ लाल, मूली सफ़ेद, मिर्च हरा, चीकू भूरा, सीताफल हरा, संतरा केसरिया, सेब लाल, केला पीला. ओके. फोर्थ मैन ವಿಭಿನ್ನ ಸಬ್ಜಿಯೋं ಕೆ ನಾಮ್ ಲಿಖೋ. ಇಲ್ಲಿ ಕೆಲವೊಂದು ಬೇರೆ ಬೇರೆ ಸಬ್ಜಿ ತರಕಾರಿಗಳ ಹೆಸರುಗಳನ್ನು ನಾವು ಬರಿಬೇಕು. ಅವ್ರು ಈ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ? ಫಸ್ಟು ಜಮೀನ್ ಕೆ ನೀಚೆ ಉಗ್ನೆ ವಾಲೆ, ಅಂದರೆ ಭೂಮಿಯ ಒಳಗಡೆ ಬೆಳೆಯುವಂಥ ತರಕಾರಿಗಳು. ಎರಡನೇದು ಜಮೀನ್ ಕೆ ಊಪರ್ ಉಗ್ನೆ ವಾಲೆ, ಅಂದರೆ ಭೂಮಿಯಿಂದ ಮೇಲೆ ಬೆಳೆಯುವಂಥ ತರಕಾರಿಗಳು. ಲತಾ ಓಂ ಪರ್ ಉಗ್ನೆ ವಾಲೆ, ಅಂದರೆ ಬಳ್ಳಿಗಳಲ್ಲಿ ಬೆಳೆಯುವಂಥ ತರಕಾರಿಗಳು. ಫಸ್ಟ್ ಕಾಲಮ್ ನೋಡೋಣ. ಜಮೀನ್ ಕೆ ನೀಚೆ ಉಗ್ನೆ ವಾಲೆ ಕೌನ್ ಸಾ ಹೈ? ಗಾಜರ್ ಒಂದು ಅವ್ರು ಕೊಟ್ಟಿದ್ದಾರೆ, ಗಾಜರ್ ಅಂತ. ಆಲೂ ಫಸ್ಟ್ ಒನ್, ಮೂಲಿ ಸೆಕೆಂಡ್ ಒನ್, गाजर और थर्ड वन प्याज, अदरक. अभी एक्सेट्रा एक्सेट्रा आप लिख सकते हो. सेकेंड ज़मीन के ऊपर ಉಗ್ನೆ ವಾಲೆ, ಅಂದರೆ ಲ್ಯಾಂಡ್ ಮೇಲೆ ಭೂಮಿ ಮೇಲೆ ಬೆಳೆಯುವಂಥ ಪದಾರ್ಥಗಳು ಯಾವುದು? ಟಮಾಟರ್, ಭಿಂಡಿ, बैंगन, ಮಿರ್ಚಿ, ಶಿಮ್ಲಾ ಮಿರ್ಚ್ ಎಕ್ಸೆಟ್ರಾ. ಲತಾओं पर ಉಗ್ನೆ ವಾಲಾ, ಬಳ್ಳಿಗಳಲ್ಲಿ ಬೆಳೆಯುವಂಥದ್ದು ಮಾರ್ಕ್ ಮಾಡ್ಕೊಳ್ಳಿ. ಕದ್ದು ಕೊಟ್ಟಿದ್ದಾರೆ, ಕದ್ದು, ಲೌಕಿ, ಕರೇಲಾ, खीरा एक्सेट्रा. आप जो चाहते हो लिख लो बेटे बच्चों. ठीक है. फिफ्थ मैन रसोई घर में पकने वाली कौन कौन सी चीज़ें तुम रोज़ खाते हो, एक ಸೂಚಿ बनाओ. ಅಂದರೆ ಅಡುಗೆ ಮನೆಯಲ್ಲಿ ನೀವು ಈ ಮಾಡುವಂಥ ಪದಾರ್ಥಗಳು ಡೈಲಿ ಏನೇನನ್ನು ತಿನ್ನಬಹುದು, ಏನೇನು ತಿಂತೀರಾ ಅನ್ನೋದನ್ನು ಇಲ್ಲಿ ಒಂದು ಪಟ್ಟಿ ಮಾಡಬೇಕು. ಓಕೆ, ನೋಡ್ಕೊಳ್ಳಿ. ಜೈಸೆ ಚಾವಲ್ ದಾಲ್, ಅನ್ನ ಸಾಂಬಾರು ತಿಂತೀವಲ್ಲ ಹಾಗೆ ಇಲ್ಲಿ ಖಾಲಿ ಜಾಗದಲ್ಲಿ ನೀವೇನೇನು ತಿಂತೀರಾ ಡೈಲಿ ಅದನ್ನು ಬರಿಬೇಕು. ರೋಟಿ
सब्जी, चावल दही, आलू पराठा दही, डोसा चटनी या सांबर। आप जो चाहे पसंद करने का पदार्थ वही वो भी लिख सकते हो। ठीक है बच्चों, समझ में आई ना। सिक्स्थ मेन, क्या पसंद है क्या पसंद नहीं है। एक कॉलम में दिए हैं कुछ चीज़ों के पसंद और नापसंद वाले। पहला ಕಾಲಮ್ है ಚೀಸೆ। ಇಲ್ಲಿ ನಾಲ್ಕು ಕಾಲಮ್ ಇದೆ। ವಸ್ತುಗಳು ಯಾವುದು, ಚೀಸೆ ಅಂದರೆ ಪದಾರ್ಥಗಳು, ಬಹುತ್ ಪಸಂದ್ ಹೇ ಅಂದರೆ ನಿಮಗೆ ತುಂಬ ಇಷ್ಟ ಆಗುವಂಥ ಪದಾರ್ಥ, ಥೋಡಾ ಪಸಂದ್ ಅಂದರೆ ಸ್ವಲ್ಪ ಪಸಂದ್ ಸ್ವಲ್ಪ ಇಷ್ಟ ಆಗುವಂಥದ್ದು, ಬಿಲ್ಕುಲ್ ಪಸಂದ್ ನಹಿ ಹೇ ನಿಮಗೆ ಬಿಲ್ಕುಲ್ ಒಂದು ಸ್ವಲ್ಪನೂ ಇಷ್ಟ ಆಗದೆ ಇರೋವಂಥದ್ದು ಅಂತ। ಚೀಸೆ ಫಸ್ಟ್ ಒನ್ ಕಾಲಮ್ ನೋಡ್ಕೊಳ್ಳಿ, ಜಿಲೇಬಿ, ಕಾಜು ಬರ್ಫಿ, ದೂದ್ ಪೇಡ, ಸೋಹನ್ ಪಪಡಿ। ಇದರಲ್ಲಿ ಈ ಸ್ವೀಟ್ಸಲ್ಲಿ ನಿಮಗೆ ಬಹುತ್ ಪಸಂದ್ ಯಾವುದು, ತೋಡಾ ಪಸಂದ್ ಯಾವುದು ಮತ್ತು ಬಿಲ್ಕುಲ್ ಪಸಂದ್ ನಹಿ ಹೇ ಇದು ಯಾವುದು, ಈ ಮೂರು ಕಾಲಮಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ। ಸೆಕೆಂಡ್ ಕಾಲಮಲ್ಲಿ ಕರೇಲಾ, ಆಲೂ, ಸೆಮ್, ಪಾಲಕ್ ಇದಿಷ್ಟು ತರಕಾರಿಗಳು। ಈ ತರಕಾರಿಗಳಲ್ಲಿ ನಿಮಗೆ ಯಾವುದು ಇಷ್ಟ ಇಲ್ಲ ಅದನ್ನು ನೀವು ಈ ಮೂರು ಕಾಲಮಲ್ಲೂ ಬರಿಬೋದು। ಥರ್ಡ್ ಕಾಲಮಲ್ಲಿ ಏನಿದೆ, ಆಮ್, ಕೇಲ, ಅಂಗೂರ್, ಅನಾರ್ ಅಂದರೆ ಹಣ್ಣುಗಳು ಗೊತ್ತಲ್ವಾ ನಿಮಗೆ, ಮಾವಿನ ಹಣ್ಣು ಮತ್ತು ದಾಳಿಂಬೆ ಹಣ್ಣು, ಬಾಳೆಹಣ್ಣು ಇಷ್ಟೆಲ್ಲ ಕೊಟ್ಟಿದ್ದಾರೆ। ಇದರಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಅದನ್ನು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮಲ್ಲಿ ಫಿಲ್ ಮಾಡ್ಕೊಳ್ಳಿ। ठीक है बच्चों, ನಿಮಗೆಲ್ಲ ಅರ್ಥ ಆಗಿದೆಯಾ। ಈಗ ಸೆವೆಂತ್ ಮೇನ್, ಕನ್ನಡ ಅಥವಾ ಅಂಗ್ರೇಜಿ ಶಬ್ದ ಮೇ ಲಿಖೋ। ಇಲ್ಲಿ ಕೆಲವೊಂದು ಅಡುಗೆ ಮನೆಯಲ್ಲಿ ಇರುವಂಥ ವಸ್ತುಗಳ ಹೆಸರನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಬರಿಬೇಕು। ಫಸ್ಟ್ ಒನ್ ಝೀರಾ ಅಂದರೆ ಜೀರಿಗೆ, ಕ್ಯೂಮಿನ್। ಸೆಕೆಂಡ್ ಕಾಲಿ ಮಿರ್ಚ್ ಅಂದರೆ ಕರಿಮೆಣಸು, ಪೆಪ್ಪರ್। ಮೂರನೇದು ಮೇಥಿ ಅಂದರೆ ಮೆಂತ್ಯ, ಫೆನುಗ್ರಿಕ್ ಸೀಡ್। ಫೋರ್ತ್ ಒನ್ ಸರ್ಸೋ ಅಂದರೆ ಸಾಸಿವೆ, ಮಸ್ಟರ್ಡ್। ಫಿಫ್ತ್ ಒನ್ ಹಲ್ದಿ ಅಂದರೆ ಅರಿಶಿಣ, ಟರ್ಮರಿಕ್। ಸಿಕ್ಸ್ತ್ ಒನ್ ಹಿಂಗು ಅಂದರೆ ಅಸೊಫಟೈಡಾ। ಸೆವೆಂತ್ ಒನ್ ಚಾವಲ್ ಅಂದರೆ ಅಕ್ಕಿ, ರೈಸ್। ಏಯ್ತ್ ಒನ್ ದಾಲ್ ಅಂದರೆ ಬೇಳೆ, ಡಾಲ್। ಓಕೆ, नेक्स्ट एट्थ मेन ಚಿತ್ರೋं को देखकर ಶಬ್ದೋं को ಜೋಡೋ। ಈ ಚಿತ್ರಗಳನ್ನು ನೋಡಿಬಿಟ್ಟು ಇಲ್ಲಿ ಅದಕ್ಕೆ ಸರಿ ಹೊಂದುವಂಥ ಪದಗಳನ್ನು ನಾವು ಇಲ್ಲಿ ಮಾರ್ಕ್ ಮಾಡಬೇಕು, ಮ್ಯಾಚ್ ದ ಫಾಲೋಯಿಂಗ್ ಥರ। ಫಸ್ಟ್ ಒನ್ ಇಲ್ಲಿ ಏನು ಚಿತ್ರ ಇದೆ, ಈ ಚಿತ್ರದಲ್ಲಿರೋದೇನಿದು, ಚೀಲ್ನಿ ಇಲ್ಲಿದೆ ನೋಡಿ, ಮೂರನೇದಲ್ಲಿ ಚೀಲ್ನಿ। ಫಸ್ಟ್ ಒನ್ಗೆ ಚೀಲ್ನಿ, ಸೆಕೆಂಡ್ ಒನ್ ಚಪಾತಿ ಮತ್ತು ಚಪಾತಿ ಮಣೆ ಮತ್ತು ಲಟ್ಟಣಿಗೆ ಇದೆ, ಈ ಎರಡನೇದಕ್ಕೆ ಈ ಲಾಸ್ಟಲ್ಲಿದೆ ಚಕ್ಲಾ ಬೇಲನ್। ಥರ್ಡ್ ಒನ್ ಇಲ್ಲಿದೆ ಚಲ್ನಿ ಅಂದರೆ ಜರಡಿ ಅಲ್ವಾ ಅದು, ಇಲ್ಲಿದೆ ಚಲ್ನಿ। ಫೋರ್ತ್ ಒನ್ ಚಾಕು, ನೈಫ್ ಗೊತ್ತಲ್ವಾ, ಮೇಲೆ ಇದೆ ನೋಡಿ ಚಾಕು। ಮತ್ತು ಫಿಫ್ತ್ ಒನ್ ಚಲ್ನಿಗೆ ಫಿಫ್ತ್ ಒನ್ ಯಾವುದಿದೆ ಇಲ್ಲಿ, ಫಹಸುಲ್ ಅಂದರೆ ಗೊತ್ತಲ್ವಾ, ಇದು ತುರೆಮಣೆ ಅಂತಾರಲ್ಲ ಅದು ಫಹಸುಲ್। ಸಿಕ್ಸ್ತ್ ಒನ್ ಇದು ಸಿಸರ್, ಎಲ್ಲಿದೆ, ಕೈಂಚಿ ಇಲ್ಲಿದೆ ನೋಡಿ, ಮಾರ್ಕ್ ಮಾಡಿಕೊಂಡ್ರೆ ಎಲ್ಲ ಓಕೆ। ಈಗ ನೆಕ್ಸ್ಟ್ ಮೈನ್ ನೋಡೋಣ, ನೈನ್ತ್ ಮೈನ್ ಸ್ವಾದ್ ಪಹಚಾನೋ ಔರ್ ಮಿಲಾನ್ ಕರೋ। ಇದು ಮ್ಯಾಚ್ ದ ಫಾಲೋಯಿಂಗ್ ಥರನೇ ಇದೂ। ಫಸ್ಟ್ ಏನು ಕೊಟ್ಟಿದ್ದಾರೆ, ಕರೇಲಾ ಅಂದರೆ ಅದು ಯಾವ ಸ್ವಾದದಲ್ಲಿರುತ್ತೆ, ಯಾವ ಟೇಸ್ಟಲ್ಲಿರುತ್ತೆ, ಕಡ್ವ। ಹರಿ ಮಿರ್ಚ್ ತೀಖಾ ಅಂದರೆ ಅದು ಖಾರ ಅಲ್ವಾ, ಖೀರ್ ಅದು ಮೀಠ, ಪಾಯಸ ಯಾವಾಗಲೂ ಸ್ವೀಟ್ ಆಗಿರುತ್ತೆ। ಫೋರ್ತ್ ಒನ್ ಇಮ್ಲಿ ಅಂದರೆ ಖಟ್ಟ, ಅದು ಹುಳಿ ಅದಕ್ಕೆ। टेंथ मेन नीचे खाने पीने की कुछ चीज़ों का नाम लिखे गए हैं, उनके आगे लिखो कि उन्हें खाया जाता है या पिया जाता है या
ಚೂಸಾ ಜಾತಾ ಹೇ ಅಂದರೆ ಇಲ್ಲಿ ಕೆಲವು ತಿನ್ನುವಂಥ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಮತ್ತು ಕುಡಿಯುವಂಥ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಐಸ್ ಕ್ರೀಮ್ ನೀವು ಚೀಪ್ತಿರಲ್ಲ ಆ ಥರವಂಥ ಪದಾರ್ಥಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನೀವು ಅದನ್ನು ಕರೆಕ್ಟಾಗಿ ಬರಿಬೇಕು. ಆಮ್ ಆಮ್ ಏನು ಮಾಡ್ತೀವಿ? ಆಮ್ ತಿಂತೀವ ಕುಡಿತೀವ ಏನು ಮಾಡ್ತೀವಿ? ಆಮ್ ಅಂದರೆ ಇಲ್ಲಿ ಖಾಯಾ ಜಾತಾ ಹೇ. ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಆಮ್ ಖಾಯಾ ಜಾತಾ ಹೇ. ಲಸ್ಸಿ पिया जाता है, गन्ना खाया जाता है, ककड़ा ककड़ी खाया जाता है, फनस खाया जाता है, दही पिया जाता है, दूध पिया जाता है, शरबत पिया जाता है, बर्फ़ चूसा जाता है, खरबूज खाया जाता है, लॉलीपॉप चूसा जाता है, चाय पिया जाता है, रोटी खाया जाता है, गोलगप्पे खाया जाता है। ओके बच्चों, आप सबको ये सब कुछ मालूम हुआ ना और समझ में आई ना? और एक बार सभी डिटेल से पढ़ लो और समझ लो, एग्ज़ाम में भी ठीक तरफ से लिखो। थैंक यू बच्चों। हमारे चैनल को सब्सक्राइब करो और लाइक करो बच्चों। थैंक यू।